respected my dear colleagues on the days and my dear students of the days. First of all, I would like to congratulate you on this initiative throughout this college you have initiated. I believe initiators are the leaders. I believe initiators are the leaders of this world. ಯಾರು ಆರಂಭವನ್ನು ಮಾಡ್ತಾರೆ, ಮುಂಚೂಣಿಯಲ್ಲಿ ನಿಂತ್ಕೊಂಡು ಅದನ್ನು ಆರಂಭಿಸ್ತಾರೆ, ಬಿಗಿನ್ ಮಾಡ್ತಾರೆ, ಆ ಧೈರ್ಯವನ್ನು ಮಾಡ್ತಾರೆ ಅಥವಾ ಆ ಜವಾಬ್ದಾರಿಯನ್ನು ಹೊತ್ಕೊಳ್ತಾರೆ, ಆ ಜವಾಬ್ದಾರಿನೇ, ಆ ಪ್ರವೃತ್ತಿನೇ ಅಥವಾ ಆ ಹೊಣೆಗಾರಿಕೆನೇ, ಆ ಮುಂಚೂಣಿಯಲ್ಲಿರುವಿಕೆನೇ ನಿಮ್ಮಲ್ಲಿ ಲೀಡರ್ಶಿಪ್ ಸ್ಕಿಲ್ಸನ್ನು ಹೆಚ್ಚಿಸುತ್ತೆ. ಸೊ ಅದ್ರ ಜೊತೆಗೆ ಥ್ಯಾಂಕ್ ಯು ವೆರಿ ಮಚ್ for remember on the sake of occasion you make us proud today because you are celebrating our day, right? ನೀವು ನಮ್ಮ ದಿನವನ್ನು ಇಷ್ಟು ಆನಂದವಾಗಿ ಆಚರಣೆ ಮಾಡ್ತಾ ಇದ್ದೀರಿ ಅಂದರೆ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ವೆರಿ ಗ್ರೇಟ್ಫುಲ್ ಟು ಯು ಟುಡೇ. ಆ್ಯಂಡ್ ಒನ್ ಮೋರ್ ಥಿಂಗ್, ಸೀನಿಯರ್ ದೆನ್ ಯು ಐ ವುಡ್ ಲೈಕ್ ಟು ಸಜೆಸ್ಟ್, ಯಾವಾಗಲೂ ಪಯಣ ಒಂಟಿಯಾಗಿರ್ಬಾರ್ದು. ಆ ಪಯಣ ಅದ್ಧೂರಿಯಾಗಿ, ಆಡಂಬರವಾಗಿ, ದೀರ್ಘವಾಗಿ ಸಾಗಬೇಕು ಅಥವಾ ಇನ್ನೂ ಸಕ್ಸಸ್ನ ಹಾದಿಯಲ್ಲಿ ಸಾಗಬೇಕು ಅಂದರೆ ಯುನಿಟಿಯನ್ನು ನಾವು ತಗೊಳ್ಬೇಕು. ನೀವು ಇನ್ ಕೊಲಾಬರೇಷನ್ ವಿತ್ ಯುವರ್ ಅದರ್ ಸೀನಿಯರ್ಸ್ ಅಟ್ಲೀಸ್ಟ್, ಇನ್ ಕೊಲಾಬರೇಷನ್ ವಿತ್ ನೈಬರಿಂಗ್ ಡಿಪಾರ್ಟ್ಮೆಂಟ್ ಅಟ್ಲೀಸ್ಟ್, ನೀವೆಲ್ಲನೂ ಇನ್ನೂ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ಬೋದು. ನಾವು ಅನ್ನುವಂಥದ್ದು ಬರಬಾರ್ದು ನಿಮ್ಮ ಇನಿಷಿಯೇಟಿವ್ಗೆ. ಯಾಕೆಂದರೆ ನಾನು ಅನ್ನುವಂಥದ್ದು ಬಂದುಬಿಟ್ರೆ ಅದು ಅಹಂ ಆಗುತ್ತೆ. ನಾವು ಮಾಡಿದ್ವಿ ಅಂದರೆ ನಿಮ್ಮ ಸೀನಿಯರ್ಸು ಇವತ್ತಿಂದನೇ ಅವ್ರು ನಮ್ಮನ್ನು ಬಿಟ್ಟು ಮಾಡ್ತಾರೆ ಅನ್ನುವಂಥದ್ದು ಅವ್ರಿಗೆ ಬಂದುಬಿಡುತ್ತೆ. ಹೌದಾ? ಯಾವುದೇ ಕಾರ್ಯಕ್ರಮ ಆಗಿರಲಿ, ಯಾವುದೇ ಒಳ್ಳೆಯ ಕೆಲಸ ಆಗಿರಲಿ, ಕೊಲ್ಯಾಬರೇಷನ್ ಅನ್ನುವಂಥದ್ದು ಮುಖ್ಯ. ಕಲಿಕೆಗೆ ಇದು ಬುನಾದಿ. ನಾನೇ ಮಾಡ್ತೀನಿ ಅಲ್ಲ, ಯಾವುದು ಸಕ್ಸಸ್ ರೇಂಜಿಗೆ ಹೋಗಬೇಕು, ಅಲ್ಟಿಮೇಟಾಗಿ ಅದನ್ನು ಹೈಟ್ಸ್ಗೆ ರೀಚ್ ಆಗಬೇಕು ಅಂತಂದರೆ ನಾನು ಅಲ್ಲ, ನಾವು ಅನ್ನುವಂಥ ಈ ಗುಣವನ್ನು ನೀವು ಇನ್ನು ಮುಂದೆ ಯಾವ ಕಾರ್ಯಕ್ರಮದಲ್ಲೂ, ಐ ಆಮ್ ಸಾರಿ ಯುವರ್ HOD is there even then I'm suggesting you like this because as a teacher I wish my students to be like that. ನಾವಷ್ಟೇ ಮಾಡೋದು ಹಾಗಿರ್ಕೊಳ್ದು. ಅದು ಯಾವಾಗಲೂ ಕೂಡ ಎಲ್ಲರನ್ನ ಒಟ್ಟಾರೆಯಾಗಿ ತೆಗೆದುಕೊಳ್ಳೋ ಇದೆಯಲ್ಲ ನಿಮ್ಮ ಲೀಡರ್ಶಿಪ್ಗೆ, ಅದು ನಿಜವಾದ ಕಲೆ. To this day, I remember all my teachers who led me to this path today. ಈ ಬಹುಶಃ ನಮಗೆ 4ನೇ ತರಗತಿ ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆ ಈ ಅನ್ನುವಂಥ 4 ಅಕ್ಷರ ಕೂಡ ವರ್ಷಕ್ಕೊಂದಾದರೂ ನಾನು ಕಲೀಲಿಲ್ಲ. ಅದು ಯಾವ ಪುಣ್ಯದ ಫಲವೋ ಗೊತ್ತಿಲ್ಲ ನನಗೆ. 4 ವರ್ಷ ಅಂಗನವಾಡಿ ಬೇರೆ 5ನೇದು 4 ವರ್ಷ ಕಲಿತರೂ ನನಗೆ ಅನ್ನೋ 4 ಅಕ್ಷರನೂ ಬರಲಿಲ್ಲ. ಒನ್ ಡೇ ದ ಒನ್ ಟೀಚರ್ ಈಸ್ ಚಂದ್ರಶೇಖರ್ ಮ್ಯಾಲಿ, ನಮ್ಮ ನಗಡೋಣಿ ಅನ್ನುವಂಥ ಹಳ್ಳಿ ಊರಲ್ಲಿ ಸರ್ಕಾರಿ ನೌಕರಿ, ಅತಿ ಕಡಿಮೆ ಸಂಬಳದ ಒಬ್ಬ ಸರ್ಕಾರಿ ನೌಕರಿಯನ್ನು ಹೊಂದಿರತಕ್ಕಂಥ ಒಬ್ಬ ಶಿಕ್ಷಕ, ಕನ್ನಡ ಶಾಲೆ ಶಿಕ್ಷಕ ಕರೆದು ಬರ್ತದಾನಿಂದ ಮೈ ಗೂಡಿಸಿದ್ರು. ಸಿಕ್ಕಾಕೊಂಡೆ ಅಂತ ಅನ್ಕೊಂಡು, ಯಾಕಂದರೆ ಅಲ್ಲಿ ತನಕ ನಮ್ಮನ್ನು ಮಾತಾಡ್ಸಿದ್ರೆ ಏನು ಉಂಡಿ ಅಂತ ಕೇಳೋದು. ನನಗೆ ಭಾಷೆ ಕೂಡ ಬರ್ತಿರ್ಲಿಲ್ಲ. ನನಗೆ ಗೊತ್ತಿದ್ದು ಆಗ ಒಂದು 6 ಗಂಟೆ, ಇವನೊಂದು ಬೇಳೆ, 2 ಹೆಸರುಗಳು ಬಿಟ್ಟರೆ ಅವ್ರಿಗೆ ಏನುಂಡಿ. ಎವ್ರಿ ಡೇ ದೋಸ್ ಟೀಚರ್ಸ್ ವರ್ ಆಸ್ಕಿಂಗ್ ಅಸ್ ಏನುಂಡಿ. ಐ ವಾಸ್ ನಾಟ್ ನೋಯಿಂಗ್ ದ ಲ್ಯಾಂಗ್ವೇಜ್ ಇನ್. ಐ ಹ್ಯಾಡ್ ನೋ ಆಪ್ಷನ್. ಒನ್ ಡೇ ಆಲೂಗಡ್ಡೆ, ಅದಾದ ಡೇ ಬೇಳೆ. ಎವ್ರಿ ಡೇ ಐ ವಾಸ್ ರಿಪೀಟಿಂಗ್ ದಿಸ್ ಓನ್ಲಿ. ಒನ್ ಫೈನ್ ಡೇ ವಿ ಗಾಟ್ ಮೀ. ಬರ್ತದಾ? ಐ ಸೆಡ್ ನೋ. 1-2 ಬರ್ತದಾ? ಐ ಸೆಡ್ ನೋ. ಬೈ ಕಲಿಸ್ತೀನಿ ಅಂತ ಕಾರಿಡಾರ್ he made me sit not in the classroom, in the corridor he made me sit and he starts teaching me I and 1 2 3 and all. And that day truly, honestly, heartfully I tell you, that day changed my life. So teachers are like this, knowingly unknowingly they ignite our love, right? ಗೊತ್ತಿದ್ದು ಗೊತ್ತಿಲ್ಲದೇನೋ ಅಥವಾ ವೃತ್ತಿ ಅಂದ್ಕೊಂಡು ನಮಗೆ ಗೊತ್ತಿಲ್ಲದಂಗೆ ನಮ್ಮಲ್ಲಿ ಕಲಿಕೆಯನ್ನು ಇಗ್ನೈಟ್ ಮಾಡಿ, ಕಲಿಕೆಯನ್ನು ಕಲಿಕೆಯನ್ನು ದೀಪವನ್ನು ಹತ್ತಿಸ್ತಾರೆ. ಹಾಗೆ
ನೀವು ಕಲಿತೀರಾ, ಹೋಗ್ತೀರಾ. ಟೈಮ್ ಆಗ್ತಾ ಇದೆ. ಆಸ್ ಎ ಟೀಚರ್ ಐ ಆಮ್ ಸೆಲೆಬ್ರೇಟಿಂಗ್ ಮೈ ಡೇ ಅ ಡೇ ಲೇಟರ್. ನಾಟ್ ಇವನ್ ಮೈ ಒನ್ ಫ್ಯಾಮಿಲಿ ಮೆಂಬರ್ ವಿಶ್ಡ್ ಮೀ, ಬಟ್ ಯು ವಿಶ್ಡ್ ಮೀ. ಯು ಆರ್ ಸೆಲೆಬ್ರೇಟಿಂಗ್. ಐ ಆಮ್ ವೆರಿ ಹ್ಯಾಪಿ. ಫಾರ್ ದಿಸ್ ಹ್ಯಾಪಿನೆಸ್ I am even taking 2 more minutes to talk on the stage. ಒಂದು ಗುರು 4 ಜನ ಶಿಷ್ಯರನ್ನ ತನ್ನ ಆಶ್ರಮದಿಂದ ಹೊರಗೆ ಕಳಿಸಿದ್ನ. ಎಲ್ಲ ಕಲ್ತಿದ್ದೀರಾ, ಅದ್ದೂರಿಯಾಗಿ ಮುಂಚೆ ಏನೋ ಎಲ್ಲ ಕಲಿಸ್ಬಿಟ್ಟಿದ್ದೀನಿ. ನನ್ನ ಜ್ಞಾನವನ್ನೆಲ್ಲ ನಿಮಗೆ ಕೊಟ್ಟು ಬಹಳ ಚೆನ್ನಾಗಿ ಕಲಿಸಿದ್ದೀನಿ. ನೀವು ನಿಮ್ಮ ಬದುಕುಗಳನ್ನು ಸಾರ್ಥಕ ಮಾಡ್ಕೊಳ್ಳಿ. ಹೊರಗಡೆ ಹೋಗಿ ನೀವಿನ್ನು ಗುರುಕುಲದಿಂದ ಹೊರಗೆ, ಅಂದರೆ ಗ್ರಾಜ್ಯುಯೇಟ್ಸ್ ಆದಮೇಲೆ ಹೊರಗಡೆ ಹೋಗೋದು, ಮಾಸ್ಟರ್ಸ್ ಆದಮೇಲೆ ಹೊರಗಡೆ ಹೋಗೋದು, ಯೂನಿವರ್ಸಿಟಿಯಿಂದ ಹೊರಗಡೆ ಹೋಗೋದು, ಇದು ಇರುತ್ತಲ್ಲ. ಆ ರೀತಿ ಕಂಪ್ಲೀಟ್ ಎಜುಕೇಷನ್ ಮುಗಿತು. ನಿಮ್ಮ ಜೀವನವನ್ನು ಸಾಕಾರ ಮಾಡ್ಕೊಳ್ಳಿ, ಸಮಾಜವನ್ನು ವೃದ್ಧಿಸಿ ಅಂತ ಹೇಳಿ, ನಿಮ್ಮ ಸ್ವಾರ್ಥಕ್ಕಾಗಿ ಇದನ್ನು ನಿಮ್ಮ ಕಲಿಕೆಯನ್ನು ದುರುಪಯೋಗಕ್ಕಾಗಿ ಬಳಸ್ಕೋಬೇಡಿ, ಸ್ವಾರ್ಥಕ್ಕಾಗಿ ಬಳಸ್ಕೋಬೇಡಿ ಅಂತ ಹೇಳಿ ಗುರು ಎಲ್ಲ ಜ್ಞಾನವನ್ನು ದಾರಿ ಎತ್ತು ಮನೆಗೆ ಆ ವಿದ್ಯಾರ್ಥಿಗಳನ್ನು ಕಳಿಸಿದ್ದಾರೆ. ಹೋಗ್ತಾ ಎಲ್ಲ ವಿದ್ಯಾರ್ಥಿಗಳು ಅಚ್ಚುಕಟ್ಟಾಗಿ ಕಲ್ತಿದ್ದಾರೆ. ನಿಮ್ಮ ಹಾಗೆ ಪರ್ಫೆಕ್ಟಾಗಿ ಕಲ್ತಿದ್ದಾರೆ. ಹೌದು? ನಕ್ಕರೆ ನಿಮ್ಮ ಮೇಲಿನ ಡೌಟ್. ಎನಿವೆ, ನಿಮ್ಮಂಥವ್ರು ಹಂಗೇನೆ, ನಿಮ್ಮ ಹಾಗೇನೆ ಆ ಪಾಸಿಟಿವಿಟಿ ಬರಲಿ. ಹೌದಲ್ಲ? ನಾನು ಕಲಿತೀನಿ ಅವ್ರಿಗೆ ಅನ್ನೋಂಥದ್ದು ಬರಲಿ. ಸೊ ಹಾಗೆ ಕಲ್ತ್ಕೊಂಡು ಚೆನ್ನಾಗಿ ಕಲ್ತ್ಕೊಂಡು ಹೊರಗೆ ಹೋದ್ರು. ದಾರಿಯಲ್ಲಿ ಬರ್ತಾನೆ, ನಾನು ಏನು ಮಾಡಬಲ್ಲೆ? ಗ್ರ್ಯಾಜುಯೇಷನ್ ಆದ್ಮೇಲೆ ನೀವು ಯೋಚನೆ ಮಾಡ್ತಾ ಇರ್ತೀರಿ ನೋಡಿ, ಏನು ಮಾಡಬಲ್ಲೆ ನಾನು ನನ್ನ ಎಲ್ಲಿ ಇನ್ವೆಸ್ಟ್ ಮಾಡಬಲ್ಲೆ ನನ್ನ ಜ್ಞಾನವನ್ನು, ಹೆಂಗೆ ಎಕಾನಮಿ ಮಾಡಬಲ್ಲೆ, ಅಥವಾ ಟೆಸ್ಟಿಂಗ್ ಇರುತ್ತೆ ನೋಡಿ, ಇಂಟರ್ವ್ಯೂಸ್ ಕೊಡೋದು. ನನಗೂ ಬಹಳ ಹುಚ್ಚಿತ್ತು. ಮಾಸ್ಟರ್ಸ್ ಆದಮೇಲೆ ಅಲ್ಲಿ ಹೋಗೋದು ಬೇಡ, ಆದ್ರೂ ಸೊಕ್ಕು, ಒಂದು ರೀತಿಯ ಸೊಕ್ಕು ಅಂತ ಹೇಳಿಕ್ಕಿಲ್ಲ. ಇನ್ನೊಂದು ಕಡೆ ಅದು ಸೊಕ್ಕು ಇರ್ತದೆ, ಇನ್ನೊಂದು ಕಡೆ ಸೆಲ್ಫ್ ಟೆಸ್ಟಿಂಗು ಇರ್ತದೆ. ಹೋಗೋದು ಇಂಟರ್ವ್ಯೂ, ಅವ್ರು ಕರಿಬೇಕು, ನಾವು ಬೇಡ ಅನ್ಬೇಕು. ಇದು ಕಲಿಕೆಗೆ ಒಂದು ಸ್ಟೇಜಿಗೆ ಬರೋ ಅಹಂ, ಬಟ್ ಅದು ಸೆಲ್ಫ್ ಟೆಸ್ಟಿಂಗ್ ಆಗುತ್ತೆ. ಇಂಥ ಸೆಲ್ಫ್ ಟೆಸ್ಟಿಂಗ್ ಅನ್ನುವಂಥದ್ದು ಹೊರಗೆ ಎಜುಕೇಷನ್ ಮುಗಿಸಿ ಬಂದಮೇಲೆ ಎಲ್ಲರಿಗೂ ಕುತೂಹಲ ಇರ್ತದೆ. ನಾಳೆ ನಿಮಗೂ ಕೂಡ ಇರ್ತದೆ. ಹಾಗೆ ಈ 4 ಜನ ಏನು ಮಾಡಿದ್ರು, ದಾರಿಯಲ್ಲಿ ಬರ್ತಾ ಒಂದು ಸಿಂಹ ಸತ್ತು ಹೋಗಿರ್ತಾನೆ. ಸರಿ, ದೋಸ್ತರೆಲ್ಲ 4 ಜನ ಸೇರಿಕೊಂಡು ನಮ್ಮ ಜ್ಞಾನವನ್ನು ಟೆಸ್ಟ್ ಮಾಡೋಣವೆ ಅಂತ ಅನ್ಕೊಂಡು, ಇನ್ನೂ ಮನೆ ಮುಟ್ಟಿಲ್ಲ, ಈಗಷ್ಟೇ ಆವಾಗ ಸರ್ಟಿಫಿಕೇಟ್ಸ್ ಇರಲಿಲ್ಲ, ಗುರು ಹೇಳಿದ್ದೆ ಸರ್ಟಿಫಿಕೇಟು. ಈಗ ನೀವು ಸರ್ಟಿಫಿಕೇಟ್ ತೊಗೊಂಡಿರ್ತೀರಷ್ಟೇ. ಒಂದು ಸಿಂಹ ಸತ್ತಿದ್ದಂತೆ. ಒಬ್ಬ ಅಂದ, ನಾನು ನನ್ನ ಕಲೆಯನ್ನು, ನಾನು ಕಲಿತ ಜ್ಞಾನವನ್ನು ಉಪಯೋಗಿಸಿ ಇದಕ್ಕೆ ಸತ್ತು ಕೊಳಿತಾ ಇತ್ತು, ಫ್ಲೆಶ್ ಎಲ್ಲ ಕೊಳಿತಾ ಇತ್ತು, ಇದಕ್ಕೆ ನಾನು ದೇಹವನ್ನು ರೂಪಿಸ್ತೀನಿ ಅನ್ನ. ಓ ಹೌದು, ಮತ್ತು ಕಾಂಪಿಟೇಷನ್ ಅಲ್ಲ ನಮಗೆಲ್ಲ, ಹೊರಗಡೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ. ಹೌದು? ಹಂಗಾದ್ರೆ ಹೌದು, ಹಾಗಿದ್ರೆ ನಾನು ಇದಕ್ಕೆ ಬೋನ್ ಕಟ್ಟಾಗಿತ್ತು ಮೊದಲು, ಬೋನನ್ನು ರೂಪಿಸ್ತೀನಿ ಅಂತ, ಆಕಾರವನ್ನು ಕೊಡ್ತೀನಿ ಅಂತ ಒಬ್ಬ ಅಂದ. ಅವನು ಅದು ಹೇಳಿದ ಮಾತಿಗೆ ತಕ್ಕಂತೆ ಆಕಾರ ಕೊಟ್ಟ. ಇನ್ನೊಬ್ಬನಿಗೆ ಬಹಳ ಹಿಂಸೆ ಆಯಿತು, ಈಗೋ ಕ್ಲಾಶ್ ಆಗುತ್ತೆ. ಸೊ ನಾನು ಮಾಡಬೇಕು ಅಂತ ಹೇಳಿ ನಾನು ಇವನಿಗೆ ಇದಕ್ಕೆ ಸಿಂಹಕ್ಕೆ ಫ್ಲೆಶ್ ಕೊಡ್ತೀನಿ, ಮಾಂಸಖಂಡಗಳನ್ನು ತುಂಬ್ತೀನಿ, ನಿಜವಾದ ಸಿಂಹದ ರೂಪವನ್ನು ತುಂಬ್ತೀನಿ ಅಂತ ತುಂಬದ ಅಂತ ಅವನ ಕಲೆಯಿಂದ ತುಂಬದ. ಎಲ್ಲರೂ ಚಪ್ಪಾಳೆ ಹೊಡೆದ್ರು, ಇಬ್ಬರಿಗೂ ಚಪ್ಪಾಳೆ ಹೊಡೆದ್ರು. 3ನೇದವನಿಗೂ ಮತ್ತು ನಾನು ಚೆನ್ನಾಗಿ ಬರಲ್ಲ, ನಾನು ಇದಕ್ಕೆ ಜೀವ ಕೊಡ್ತೀನಿ ಅಂತ. 4ನೇದವ ಒಂಚೂರು ದಡ್ಡ ಪಾಪ. 4ನೇದವ ಒಂಚೂರು ದಡ್ಡ, ಆದ್ರೆ ಏನ್ ಹೇಳ್ದ, ಬೇಡ ಬೇಡ, ಇಲ್ಲಿ ತನಕ ಆಗಿದ್ದೊಂದು ಜೀವ ಕೊಟ್ರೆ ಅದು ನಮ್ಮನ್ನೇ ತಿನ್ನುತ್ತೆ ಅಂತ. ದಡ್ಡನ ಟೆಸ್ಟ್ ಮಾಡ್ಕೊಳ್ಳಿ ಅಂತಿರ್ತಾರಲ್ಲ ಗುರುಗಳೆಲ್ಲ, ನಿಮ್ಮ ಕೆಪಾಸಿಟಿನ ಟ್ಯಾಲೆಂಟನ್ನ ಇನ್ವೆಸ್ಟ್ ಮಾಡಿ ಅಂತ ಹೇಳಿರ್ತಾರಲ್ಲ ಗುರುಗಳು. ಮತ್ತೆ ಇವನು ಬೇಡ ಬೇಡ ಅಂತಿದ್ದಾನಲ್ಲ, ತಪ್ಪಲ್ವಾ? ದಡ್ಡ ಅಲ್ವಾ ಅವನು? ಅಲ್ಲ. ಅದಕ್ಕೆ ಅವನು ಹೇಳ್ದ ಬೇಡ ಅಂತಿದ್ದಾನೆ. 3ನೇದವನು ತನ್ನ ಸತ್ವವನ್ನ ತೋರಿಸ್ಬೇಕಲ್ಲ, ಅದಕ್ಕಾಗಿ ಅವನೇನು ಹೇಳ್ದ, ಇಲ್ಲ ಇಲ್ಲ, ನಾನು ಇದನ್ನ ಕೊಟ್ಟೆ ತಿಂತೀನಿ, ಇಲ್ಲಾಂದ್ರೆ ನಾನೇನು ಕಲ್ತಿಲ್ಲ ಅನ್ನಂಗಾಗತ್ತೆ ಅಂದ್ಕೊಂಡು ಅವನು ಜೀವ ಕೊಟ್ಟೆ ಬಿಟ್ಟ. ತಡಿ, ಹಾಗಾದ್ರೆ ಚೂರು ದೂರ ಹೋಗ್ತೀನಿ ಅಂತ ಹೇಳಿ 4ನೇದವನು ಏನು ಮಾಡ್ದ, ಶಾಣಿ ಯೋಚನೆ ಮಾಡಿ ಗಿಡ ಹತ್ತಿ ಕೂತ್ಬಿಟ್ನಂತೆ. ಇದು ಸಿಂಹ ಗಿಡ ಹತ್ತಕ್ಕೆ ಬರೋದಿಲ್ಲ, ಹೌದಿಲ್ಲ? ಸೊ ಗಿಡ ಹತ್ತಕ್ಕೆ ಬರೋದಿಲ್ಲ, ಹಾಗಾಗಿ ಅವನು ಗಿಡ ಹತ್ತಿ ಕೂತ್ಬಿಟ್ಟ. ಮೇಲಿಂದ ನೋಡ್ತಿರ್ತೀನಿ, ಆಮೇಲೆ ನೀವು ಮಾಡುವಂತ. ಅವನು ಹತ್ತಿದ್ಮೇಲೆ ಇವನು ಜೀವ ಕೊಟ್ಟ. ಎತ್ತು ಬಂದ ಸಿಂಹ ಆ 3 ಜನ ಜ್ಞಾನಿಗಳನ್ನ, ಕೌಶಲ್ಯವನ್ನ ಹೊಂದಿರ್ತಕ್ಕಂಥವ್ರನ್ನ, ಕಲೆಗಾರರನ್ನ, ಜ್ಞಾನ ಸಂಪತ್ತನ್ನ ಹೊಂದಿರ್ತಕ್ಕಂಥ ಅವರನ್ನ ಕೊಂದು ತಿಂದೇ ಬಿಡ್ತಾನೆ. We impart knowledge, using it in right path,
or in a bus path or in a waste path. That is left to you. Right? ನಾವು ಗುರುಗಳಾಗಿ ನಿಮಗೆ ನಾಲೆಜನ್ನು ಕೊಡ್ತೀವಿ, ಒಂದಿಷ್ಟು ಜ್ಞಾನವನ್ನು ಕೊಡ್ತೀವಿ, ಹಲವು ಹಾದಿಗಳನ್ನು ನಿಮಗೆ ಓಪನ್ ಆಗಿದೆ. ನಿಮಗೆ ನೀವು ಯಾವ ಸ್ಥಾನಕ್ಕೆ ಹೋದರೂ ನೀವು ಬೆಳಿಬೋದು ಅಂತ ಹೇಳಿ ನಿಮ್ಗೆ ಅವಕಾಶಗಳಿರುವ ದಾರಿಗಳನ್ನು ತೋರಿಸ್ಕೊಡ್ತೀವಿ. ಇಟ್ ಡಸಂಟ್ ಮೀನ್ ದಟ್ ವಿ ಸ್ಪಾಯ್ಲ್ ಯು. ಇಂಥವರೇ ತಾನೇ there are killers among us the graduates, there are murderers among us the graduates, there are thieves among us the graduates. Graduates there are greatest entrepreneurs. Frauds idare, greatest entrepreneurs idare, philosophers idare, there are many doctors forever. All of the sides open up through the education itself. We impart the goodness. ಸೊ ಅದಕ್ಕೆ ಗುರು ಅಂತ ಹೇಳ್ದ ಅಂದ್ಕೊಳ್ಳೇ ನಮ್ಮ ಸೆಲ್ಫ್ ಟೆಸ್ಟಿಂಗ್ ಯಾವತ್ತೂ ಯಾವ ಕಡೆ ಇರಬೇಕು ಅಂತಂದರೆ ಒಳಿತಿನ ಕಡೆ ಇರಬೇಕು. ನಿಮ್ಮ ಟೀಚರ್ಸ್ ಎಲ್ಲ ಹೇಳಿದ್ದು ನೀವು ಬೆಳೆದ್ರೆ ದೇಶೋದ್ಧಾರ ಆಗುತ್ತೆ ಅಂತ. ಹೌದು, ಸ್ವಾರ್ಥ ಇರಬೇಕು. ನಿಮಗೆ ಇರುವಂತಹ ಸೆಲ್ಫ್ ರೆಸ್ಪೆಕ್ಟ್ ಬರೋದೇ ಅದರಿಂದ. ಅದಕ್ಕೆ ಎಲ್ಲೆಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಳ್ತಿರೋ, ಯಾವ್ಯಾವ ಉದ್ಯೋಗದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತಿರೋ, ಮಿಸ್ಟರ್ ಪರ್ಫೆಕ್ಟ್ ಆ್ಯಂಡ್ ಮಿಸಸ್ ಪರ್ಫೆಕ್ಟ್ ಅನ್ನೋ ಹಾಗೆ, ಆ ರೀತಿ ನಿಮ್ಮ ಕೆಲಸಗಳನ್ನು ಮಾಡಿಕೊಂಡು ಅದ್ದೂರಿಯಾಗಿ, ಆನಂದವಾಗಿ, ಚಂದವಾಗಿ ನಿಮ್ಮ ಜೀವನವನ್ನು ಕಟ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್